ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಪೂನಾ ಮೂಲದ ಅಶ್ವಿನಿ ಅನ್ನುವಂತ ಒಬ್ಬ ಮಹಿಳೆಗೆ ಸುಮಾರು 50 ಕೋಟಿಯಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 60 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ವಂಚನೆ ಮಾಡಿರುವಂತ ಒಂದು ಪ್ರಕರಣ ಇದು. ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್ ಅನ್ನುವಂತ ಒಬ್ಬ ವ್ಯಕ್ತಿ ಸುಧೀರ್ ಮೆಹ್ತಾ ಅನ್ನೋ ಹೆಸರಲ್ಲಿ ಈ ಒಂದು ಫ್ರಾಡ್ ಮಾಡಿರುವಂತದ್ದು ಕಂಡು ಬಂದಿದೆ. 60 ಲಕ್ಷ ರೂಪಾಯಿ ಅವ್ನು ಪಡ್ಕೊಂಡಿದ್ದ ಹಣಕ್ಕೆ ಪ್ರತಿಯಾಗಿ 2 ಕೋಟಿ ರೂಪಾಯಿ ಅಷ್ಟು ಅಂದ್ರೆ 1,87,50,000 ಹಣವನ್ನ ಪೇಮೆಂಟ್ ಮಾಡಿಸ್ತೀನಿ ಅಂತ ಕ್ಯಾಶ್ ಡೆಲಿವರಿ ಮಾಡಿಸಿದ್ದಾರೆ. ಅದರಲ್ಲಿ ಕೇವಲ 5,000 ಮಾತ್ರ ಒರಿಜಿನಲ್ ಇದೆ ಮೇಲ್ಗಡೆ ಇಟ್ಟಿದ್ದು 2 ಬ್ಯಾಗ್ ಅಲ್ಲಿ. ಉಳಿದದ್ದೆಲ್ಲ ಡೂಪ್ಲಿಕೇಟ್ ನೋಟ್ಗಳನ್ನ ಇಟ್ಟು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ಸ್ ಇಟ್ಬಿಟ್ಟು ಈ ತರ ಫ್ರಾಡ್ ಮಾಡಿರೋದು ಕಂಡು ಬಂದಿದೆ. ಈ ವ್ಯಕ್ತಿ ವಿರುದ್ಧ ಈಗಾಗಲೇ ಬೆಂಗಳೂರಲ್ಲಿ ಕೂಡ ಒಂದು ಪ್ರಕರಣ ಈ ಹಿಂದೆ ಒಂದು 5-6 ವರ್ಷದ ಕೆಳಗಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಅವನು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಮಾಡಿದಂತ ಒಂದು ಪ್ರಕರಣ ದಾಖಲಾಗಿದೆ. ಈ ವ್ಯಕ್ತಿ 5-6ನೇ ತಾರೀಕು ಏನು ಇಲ್ಲಿ ಇನ್ಸಿಡೆಂಟ್ ಆಯ್ತು, ಅದಾದ್ಮೇಲೆ ಮೈಸೂರು ಕಡೆ ಹೋಗ್ಬಿಟ್ಟು ಆ ಹಣ ಏನ್ ಪಡ್ಕೊಂಡಿದ್ದ ಅದನ್ನೆಲ್ಲ ಡಿಸ್ಬರ್ಸ್ ಮಾಡಿ ಬೇರೆ ಬೇರೆಯವ್ರಿಗೆ ಕೊಟ್ಟು ನಂತರ ಮುರುಡೇಶ್ವರದ ಕಡೆ ತಲೆಮರೆಸ್ಕೊಂಡಿದ್ದ. ಮುರುಡೇಶ್ವರದಿಂದ ನಮ್ಮ ಟೀಮ್ ವಶಕ್ಕೆ ಪಡ್ಕೊಂಡು ಈಗ ನಿನ್ನೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದೆ. ಇವತ್ತು ಪೊಲೀಸ್ ಕಸ್ಟಡಿಗೆ ತಗೊಂತಾ ಇದೀವಿ. ಎಷ್ಟಿದೆ? 1,87,50,000 ಡೆಸಿಗ್ನೇಷನ್ ಡಿನಾಮಿನೇಷನ್ಸ್ ಅಲ್ಲಿ ಇದೆ. ಅದ್ರಲ್ಲಿ 5,000 ಒರಿಜಿನಲ್ ಇದೆ, ಉಳಿದಿದೆಲ್ಲ ಡೂಪ್ಲಿಕೇಟ್. ಎಷ್ಟು ಕೊಡ್ತೇನೆ ಅಂದ್ರೆ ಅವರು 50 ಕೋಟಿ ಕೊಡ್ತೀನಿ ಅಂತ ಹೇಳಿದಾನೆ. ಬಹಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಿಸ್ತೀನಿ. ಅದಕ್ಕೆ ಆಸ್ ಎ ಕಮಿಷನ್ ಫಸ್ಟಿಗೆ ನೀವೆಷ್ಟು ಕ್ರೆಡಿಬಿಲಿಟಿ ಇದೆ, ನಿಮ್ಗೆ 50 ಕೋಟಿ ಲೋನ್ ತಗೊಳೋಷ್ಟು ನಿಮ್ಗೆ ಶಕ್ತಿ ಇದೆಯಾ ಅನ್ನೋಂಥದ್ದು ವಿಚಾರಕ್ಕೆ ನೀವೊಂದಿಷ್ಟು ಹಣ ಫಸ್ಟ್ ಅಡ್ವಾನ್ಸ್ ಕೊಟ್ಟು ಕನ್ಫರ್ಮೇಶನ್ ಮಾಡ್ಬೇಕಾಗತ್ತೆ ಅಂತ 60 ಲಕ್ಷ ವಸೂಲಿ ಮಾಡಿರುವಂತ ಕಂಡು.